ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀನು ಉಪವಾಸದಿಂದ ಪ್ರಾರ್ಥಿಸಿದಾಗ ನಿನ್ನ ಜೀವನದಲ್ಲಿ ಏನು ನಡೆಯುತ್ತದೆ ಗೊತ್ತಾ? ಬಹಳ ಜನರು ಉಪವಾಸ ಎಂದರೆ ಕೇವಲ ಊಟ ಬಿಟ್ಟಿರುವುದು ಎಂದುಕೊಳ್ಳುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಉಪವಾಸವು ಒಂದು ಆತ್ಮಿಕ ಯುದ್ಧ. ನಾವು ಉಪವಾಸದಲ್ಲಿ ಇರುವಾಗ ನಮ್ಮ ಆತ್ಮದಲ್ಲಿ ಏನು ನಡೆಯುತ್ತದೆ ಎಂಬ 5 ಶಕ್ತಿಯುತ ವಿಷಯಗಳನ್ನು ಇಂದು ತಿಳಿದುಕೊಳ್ಳೋಣ. ಮೊದಲನೆಯದು, ಆತ್ಮಿಕ ಸ್ಪಷ್ಟತೆ ಬರುತ್ತದೆ. ನಾವು ಉಪವಾಸದಲ್ಲಿರುವಾಗ ನಮ್ಮ ಆತ್ಮಿಕ ಜೀವನದ ಬಗ್ಗೆ ಸ್ಪಷ್ಟತೆ ಬರುತ್ತದೆ. ಉಪವಾಸವು ನಮ್ಮ ಆತ್ಮವನ್ನು ನಿಯಂತ್ರಣದಲ್ಲಿಡುತ್ತದೆ. ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು ಎಲ್ಲವೂ ದೇವರ ನಿಯಂತ್ರಣದಲ್ಲಿ ಇರುತ್ತವೆ. ಆದುದರಿಂದ ನಾವು ಏನು ಮಾಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು ಎಂಬುದನ್ನು ದೇವರೇ ತೋರಿಸುತ್ತಾರೆ. ನಮಗೆ ನಿರ್ಧಾರ ತೆಗೆದುಕೊಳ್ಳಲು ಗೊತ್ತಿಲ್ಲದಾಗ, ಮನಸ್ಸು ಸ್ಥಿರವಾಗಿಲ್ಲದಾಗ, ದೇಹ ನಮ್ಮ ನಿಯಂತ್ರಣದಲ್ಲಿ ಇಲ್ಲದಾಗ, ನಾವು ಉಪವಾಸದಿಂದ ವಿಶ್ವಾಸದೊಂದಿಗೆ ಪ್ರಾರ್ಥಿಸಿದರೆ ದೇವರು ಪ್ರತಿಯೊಂದು ವಿಷಯವನ್ನು ನಿಯಂತ್ರಿಸುತ್ತಾರೆ. ಉಪವಾಸವು ಒಂದು ಬಲಿದಾನ. ನಾವು ಸಾಮಾನ್ಯವಾಗಿ ಪ್ರಾರ್ಥಿಸಿದರೂ ದೇವರು ಕೇಳಿ ಉತ್ತರ ಕೊಡುತ್ತಾರೆ. ಆದರೆ ಉಪವಾಸದಿಂದ ಪ್ರಾರ್ಥಿಸಿದರೆ ದೇವರು ನಿಮ್ಮ ಬಲಿದಾನವನ್ನು ನೋಡಿ ನಿಮಗೆ ಇನ್ನಷ್ಟು ಸಮೀಪವಾಗುತ್ತಾರೆ. ಇಂದಿನಿಂದ ನೀವು ಕೂಡ ಉಪವಾಸದಿಂದ ಪ್ರಾರ್ಥಿಸಿ, ದೇವರು ನಿಮ್ಮೊಂದಿಗೆ ಏನು ಮಾತನಾಡುತ್ತಿದ್ದಾರೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಎರಡನೆಯದು, ಆತ್ಮಿಕ ಯುದ್ಧ ನಡೆಯುತ್ತದೆ. ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳು ತಡವಾಗುತ್ತಿರುವಂತೆ ಅನಿಸುತ್ತದೆ. ಅದರ ಅರ್ಥ ದೇವರು ಕೇಳಲಿಲ್ಲ ಎನ್ನುವುದಲ್ಲ, ಆತ್ಮಿಕ ಯುದ್ಧ ನಡೆಯುತ್ತಿದೆ ಎಂಬುದಾಗಿದೆ. ನಾವು ಉಪವಾಸ ಪ್ರಾರಂಭಿಸಿದಾಗ ಆ ಯುದ್ಧ ವೇಗವಾಗುತ್ತದೆ. ಉಪವಾಸವು ಆತ್ಮಿಕ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಅದು ದೇವದೂತರನ್ನು ಚಲಿಸಲು ಮಾಡುತ್ತದೆ. ಆ ಘಟನೆ ಬೈಬಲ್ನಲ್ಲಿ ದಾನಿಯೇಲನ ಜೀವನದಲ್ಲಿಯೂ ನಡೆದಿದೆ. ದಾನಿಯೇಲನು 21 ದಿನ ಉಪವಾಸದಿಂದ ಪ್ರಾರ್ಥಿಸಿದಾಗ ದೇವದೂತನು ಹೇಳಿದನು, ನಿನ್ನ ಪ್ರಾರ್ಥನೆ ಮೊದಲ ದಿನದಿಂದಲೇ ಕೇಳಲ್ಪಟ್ಟಿತು. ಆದರೆ ಪರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿನ ನನ್ನನ್ನು ಅಡ್ಡಗಟ್ಟಿದನು. ಹಾಗೆಯೇ ನಿಮ್ಮ ಜೀವನದಲ್ಲಿಯೂ ಕೆಲವು ವಿಷಯಗಳು ತಡವಾಗಬಹುದು. ಅದಕ್ಕೆ ಕಾರಣ ಆತ್ಮಿಕ ವಿರೋಧ ಎಂಬುದನ್ನು ಅರಿತುಕೊಳ್ಳಿ. ಆ ಸಂದರ್ಭದಲ್ಲಿ ನೀವು ಉಪವಾಸದಿಂದ ಪ್ರಾರ್ಥಿಸಿದರೆ ದೇವದೂತರು ಯುದ್ಧವನ್ನು ವೇಗವಾಗಿ ನಡೆಸುತ್ತಾರೆ. ಮೂರನೆಯದು, ಬಂಧನಗಳಿಂದ ಬಿಡುಗಡೆ ಬರುತ್ತದೆ. ಬಹಳ ಜನರು ತಮ್ಮ ಜೀವನದಲ್ಲಿ ದುಷ್ಟಶಕ್ತಿಗಳು ಮತ್ತು ವಿವಿಧ ಬಂಧನಗಳಲ್ಲಿ ಸಿಕ್ಕಿಕೊಂಡಿರುತ್ತಾರೆ. ಅವರಿಗೇನು ಮಾಡಿದರೂ ಬಿಡುಗಡೆ ಸಿಗುವುದಿಲ್ಲ. ಪ್ರಾರ್ಥಿಸಿದರೂ ಹಲವಾರು ರೀತಿಯಲ್ಲಿ ಪ್ರಯತ್ನಿಸಿದರೂ ಪ್ರಾರ್ಥನೆಯ ಶಕ್ತಿ ಸಾಕಾಗದಂತೆ ಕಾಣುತ್ತದೆ. ಆ ಸಮಯದಲ್ಲಿ ಉಪವಾಸದಿಂದ ಪ್ರಾರ್ಥಿಸಿದರೆ ದೇವರ ಶಕ್ತಿ ನೇರವಾಗಿ ಬಂದು ಆ ಬಂಧನಗಳನ್ನು ಮುರಿಯುತ್ತದೆ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನದಲ್ಲಿ ಯೇಸು ಶಿಷ್ಯರಿಗೆ ಹೇಳುತ್ತಾರೆ, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದರು. ನಾವು ಎಷ್ಟೇ ಪ್ರಯತ್ನಿಸಿದರೂ ಆ ದುರಾತ್ಮವನ್ನು ಹೊರಹಾಕಲು ಯಾಕೆ ಸಾಧ್ಯವಾಗಲಿಲ್ಲವೆಂದು ಯೇಸುವನ್ನು ಅವರು ಕೇಳುತ್ತಾರೆ. ಅದಕ್ಕೆ ಯೇಸು ಪ್ರಭು ಹೀಗೆ ಹೇಳಿದರು, ಇದು ಪ್ರಾರ್ಥನೆ ಮತ್ತು ಉಪವಾಸದ ಮೂಲಕವೇ ಸಾಧ್ಯ, ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ಕೆಲವು ಭಾಷೆಗಳಲ್ಲಿ ಪ್ರಾರ್ಥನೆ ಎಂದು ಇದ್ದರೆ ಇನ್ನು ಕೆಲವು ಭಾಷೆಗಳಲ್ಲಿ ಉಪವಾಸ ಎಂದು ಉಲ್ಲೇಖಿಸಲಾಗಿದೆ. ಆದುದರಿಂದ ಕೆಲವು ಬಂಧನಗಳಿಂದ ಬಿಡುಗಡೆ ಪಡೆಯಲು ಉಪವಾಸ ಅಗತ್ಯ. ಇನ್ನೆಷ್ಟು ಕಾಲ ಸೇವಕರು ಪ್ರಾರ್ಥನೆ ಮಾಡಲಿ ಎಂದು ಕಾಯುತ್ತೀರಾ? ಇನ್ನೆಷ್ಟು ಕಾಲ ನಿನ್ನ ಕುಟುಂಬ ಶಾಪ ಮತ್ತು ಬಂಧನಗಳಲ್ಲಿ ಸಿಲುಕಿಕೊಂಡಿರಬೇಕು? ಈ ವಿಡಿಯೋ ನೋಡುತ್ತಿರುವ ನೀನೇ ಉಪವಾಸ ಪ್ರಾರಂಭ ಮಾಡು. ನಿನ್ನ ಕುಟುಂಬವನ್ನು ಕಾಡುತ್ತಿರುವ ಶಾಪ, ರೋಗ, ದುಷ್ಟಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನೀನೇ ಹೊರಹಾಕು. ನೀನು ಕೂಡ ಮೌನವಾಗಿದ್ದರೆ ನಿನ್ನ ಕುಟುಂಬವನ್ನು ಇನ್ಯಾರು ಕಾಪಾಡುತ್ತಾರೆ? ನಿನ್ನ ಕುಟುಂಬವನ್ನು ನೀನೇ ಕಾಪಾಡಬೇಕು. ನೀನೇ ಉಪವಾಸ ಮಾಡಬೇಕು. ನಿನಗಾಗಿ ಯಾರು ಬರುವುದಿಲ್ಲ, ಯಾರು ಸಹಾಯ ಮಾಡುವುದಿಲ್ಲ. ನೀನು ಉಪವಾಸದಿಂದ ಪ್ರಾರ್ಥನೆ ಮಾಡಿ ದೇವರನ್ನು ಹುಡುಕು. ನಿನಗಾಗಿ ಬೇಕಾದರೆ ದೇವರು ದೇವದೂತರನ್ನು ಚಲಿಸುವಂತೆ ಮಾಡುತ್ತಾರೆ. ದೇವರಿಗೆ ಇಷ್ಟವಾದರೆ ಆತನೇ ನೇರವಾಗಿ ಇಳಿದು ಬರುತ್ತಾರೆ. ನಾಲ್ಕನೆಯದು, ದೇವರ ಕೃಪೆ ಹೆಚ್ಚುತ್ತದೆ. ಉಪವಾಸದಲ್ಲಿರುವಾಗ ದೇವರ ಕೃಪೆ ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ನಾವು ಕೇಳುವುದಕ್ಕಿಂತಲೂ ಹೆಚ್ಚಾಗಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು ನಡೆಯುತ್ತವೆ. ಎಸ್ತೇರ್ ಗ್ರಂಥದಲ್ಲಿ ಎಸ್ತೇರ್ ರಾಣಿ ಕೂಡ ಇದೇ ಮಾಡಿದಳು. ದೇವರ ಕೃಪೆ ಪಡೆಯಲು 3 ದಿನ ಉಪವಾಸ ಇದ್ದಳು. ಆ ಮೂಲಕ ದೇವರು ಸಂಪೂರ್ಣ ರಾಜ್ಯವನ್ನು ಕೃಪೆಯಿಂದ ಕಾಪಾಡಿದರು. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಉಪವಾಸದಿಂದ ದೇವರನ್ನು ಪ್ರಾರ್ಥಿಸಿದಾಗ ನಿನ್ನ ಶತ್ರುಗಳು ಸ್ನೇಹಿತರಾಗುತ್ತಾರೆ. ವರ್ಷಗಳಿಂದ ಇರುವ ಸಾಲಗಳು, ಸಮಸ್ಯೆಗಳು ಸ್ವಯಂ ದೂರವಾಗುವಂತೆ ದೇವರು ಮಾಡುತ್ತಾರೆ. ಹೀಗಾಗಿ ದೇವರ ಕೃಪೆ ಹೆಚ್ಚಾಗಬೇಕಾದರೆ ಉಪವಾಸ ಪ್ರಾರಂಭಿಸಬೇಕು. 5ನೇಯದು, ಆತ್ಮಿಕ ಶಕ್ತಿ ಮತ್ತು ಅಭಿಷೇಕ ಹೆಚ್ಚುತ್ತದೆ. ಉಪವಾಸದ ಕೊನೆಯಲ್ಲಿ ದೇವರು ನಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತಾರೆ. ನಮ್ಮ ಪ್ರಾರ್ಥನೆಯಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ಉಪವಾಸದ ನಂತರ ದೇವರ ಶಕ್ತಿ ನಮ್ಮೊಳಗೆ ಹರಿಯುತ್ತದೆ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತೆ 40 ದಿನ ಉಪವಾಸ ಮುಗಿಸಿದ ಮೇಲೆ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲೀಲಿಯಕ್ಕೆ ಹೋದರು. ಆತನ ಸುದ್ದಿಯು ಸುತ್ತಲಿರುವ
ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು. ಯೇಸು ಪ್ರಭುವು ಉಪವಾಸದ ಮೂಲಕ ಶಕ್ತಿ ಪಡೆದರು. ಅವರು ಮಾತ್ರವಲ್ಲ, ಬೈಬಲ್ನಲ್ಲಿ ಅನೇಕ ಭಕ್ತರು ಉಪವಾಸದ ಮೂಲಕ ಶಕ್ತಿ ಪಡೆದಿದ್ದಾರೆ. ಉಪವಾಸದ ನಂತರ ನಾವು ಇಂದಿನ ದಿನಕ್ಕಿಂತ ಹೆಚ್ಚು ಶಕ್ತಿಶಾಲಿಗಳಾಗುತ್ತೇವೆ. ದೇವರು ನಮಗೆ ಹೊಸ ಅಭಿಷೇಕ, ಹೊಸ ಶಕ್ತಿ, ಹೊಸ ಉಜ್ಜೀವನವನ್ನು ಅನುಗ್ರಹಿಸುತ್ತಾರೆ. ನೀನು ಪ್ರಾರ್ಥಿಸಿದರೆ ದೇವರು ಅದ್ಭುತ ಮಾಡುತ್ತಾರೆ. ನೀನು ಉಪವಾಸದಿಂದ ಪ್ರಾರ್ಥಿಸಿದರೆ ದೇವರು ಸ್ವಸ್ಥತೆಯನ್ನು ಕೊಡುತ್ತಾರೆ. ನೀನು ಗದರಿಸಿದರೆ ದುಷ್ಟಾತ್ಮಗಳು ಓಡಿ ಹೋಗುವಂತೆ ದೇವರು ಮಾಡುತ್ತಾರೆ. ಆದುದರಿಂದ ಪ್ರತಿಯೊಬ್ಬ ಕ್ರೈಸ್ತನಿಗೂ ಉಪವಾಸ ಬಹಳ ಮುಖ್ಯ. ನೀನು ಉಪವಾಸದಿಂದ ವಿಶ್ವಾಸದೊಂದಿಗೆ ಪ್ರಾರ್ಥಿಸಿದರೆ ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಉಪವಾಸದಲ್ಲಿರುವಾಗ ಹೆಚ್ಚು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥಿಸಿದಾಗ ಮಾತ್ರ ನಿನಗೆ ಫಲ ಸಿಗುತ್ತದೆ. ಪ್ರಾರ್ಥನೆ ಇಲ್ಲದೆ ಎಷ್ಟು ದಿನ ಉಪವಾಸ ಇದ್ದರೂ ಅದು ವ್ಯರ್ಥ. ಪ್ರಾರ್ಥನೆ ಇಲ್ಲದ ಉಪವಾಸ ಎಂದರೆ ದೇವರು ನಿನ್ನ ಬಳಿಯಲ್ಲಿಯೇ ಇದ್ದಾರೆ, ಆದರೆ ನೀನು ದೇವರನ್ನು ಏನು ಕೇಳುತ್ತಿಲ್ಲ ಎಂಬುದಕ್ಕೆ ಸಮಾನ. ಉಪವಾಸ ಎಷ್ಟು ಮುಖ್ಯವೋ ವಿಶ್ವಾಸದಿಂದ ಪ್ರಾರ್ಥನೆ ಮಾಡುವುದು ಕೂಡ ಅಷ್ಟೇ ಮುಖ್ಯ. ಈ ಜಗತ್ತಿನ ದೃಷ್ಟಿಯಲ್ಲಿ ನೀನು ದುರ್ಬಲನಾಗಿರಬಹುದು, ಆದರೆ ಉಪವಾಸದಿಂದ ಪ್ರಾರ್ಥಿಸಿದಾಗ ದೇವರ ದೃಷ್ಟಿಯಲ್ಲಿ ನೀನು ಯುದ್ಧ ವೀರನಾಗುತ್ತಿ. ನೀನು ಉಪವಾಸ ಮಾಡಿದರೆ ದೇವರು ನಿನಗೆ ಜಯವನ್ನು ಕೊಡುತ್ತಾರೆ. ನಿನ್ನ ಮಹಿಮೆಯನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ನೀನು ಕಾಲಿಟ್ಟ ಪ್ರತಿಯೊಂದು ಸ್ಥಳದಲ್ಲೂ ದುಷ್ಟಾತ್ಮಗಳು ಓಡಿ ಹೋಗುತ್ತವೆ. ನಿನ್ನ ಮಹಿಮೆಯನ್ನು ನೋಡಿ ಅವು ಭಯದಿಂದ ನಡುಗುತ್ತವೆ. ಅವುಗಳೆಲ್ಲವೂ ಉಪವಾಸದ ಮೂಲಕ ಸಾಧ್ಯ. ಹೀಗಾಗಿ ವಾರದಲ್ಲಿ ಕನಿಷ್ಠ ಒಂದು ದಿನವಾದರೂ ಉಪವಾಸವಿದ್ದು ದೇವರಿಗೆ ಸಮರ್ಪಿಸಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.